ಕೆಲವೊಂದು ಕುದುರೆಗಳನ್ನ ಕಟ್ಟಾಕಿರ್ತಾರೆ, ಹೊರಗಡೆ ಬೇಟೆ ನಾಯಿಗಳನ್ನ ಕಟ್ಟಾಕಿರ್ತಾರೆ. ಈಗ ಎಸುಗೈ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದಾಗ ಒಂದು ಬಿಡಾರ ಇರುತ್ತೆ. ಆ ಬಿಡಾರದೊಳಗೆ ಹೋಗ್ತಾರೆ. ಅಲ್ಲಿ ಇವರ ಸ್ನೇಹಿತನಾದ ಡಾಯ್ ಸೈಚೆನ್ ಇವ್ರನ್ನ ಬರಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಎಸುಗೈ ನಿನ್ನ ನೋಡಿ ತುಂಬ ದಿನ ಆಗೋಯ್ತು, ಬಹಳ ಸಂತೋಷ ನಿನ್ನ ಮತ್ತೆ ನಾನು ಭೇಟಿ ಮಾಡ್ತಾ ಇರೋದು ಅಂದ್ಬಿಟ್ಟು ನೋಡ್ತಾರೆ. ಪಕ್ಕದಲ್ಲಿ ಒಬ್ಬ ಹುಡುಗ. ಅವಾಗ ಇದು ಯಾರು ನಿನ್ನ ಮಗನ ಅಂತ ಕೇಳ್ತಾರೆ. ಹೌದು, ಇದು ನನ್ನ ಮಗ ಟೆಮೋಜಿನ್ ಅಂತ ಅವನ ಹೆಸರು ಅಂದ್ಬಿಟ್ಟು ಎಸುಗೈ ಮತ್ತು ಡಾಯ್ ಸೈಚೆನ್ ಒಳಗಡೆ ಹೋಗ್ತಾರೆ. ಟೆಮೋಜಿನ್ ತನ್ನ ಕುದುರೆಗೆ ನೀರು ಕುಡಿಸೋಣ ಅಂದ್ಬಿಟ್ಟು ಹೊರಗಡೆ ಬರ್ತಾನೆ. ಆಗ ದೂರದಲ್ಲಿ ಕೆಲವು ಹುಡುಗಿಯರು ಅಲ್ಲಿನ ಪಕ್ಕದ ಕೆರೆಯಿಂದ ನೀರು ತರ್ತಾ ಇರೋದು ಟೆಮೋಜಿನ್ಗೆ ಕಾಣುತ್ತೆ. ಒಂದು ಹುಡುಗಿ ತುಂಬ ಎತ್ತರವಾಗಿರ್ತಾಳೆ. ಅವಳು ಟೆಮೋಜಿನ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಕೇಳ್ತಾರೆ, ಯಾರು ನೀನು ಅಂತ. ಅವನು ಹೇಳ್ತಾನೆ, ನನ್ನ ಹೆಸರು ಟೆಮೋಜಿನ್ ಅಂತ. ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ನನ್ನ ಹೆಸರು ಬೋರ್ಟೆ ಅಂತ, ನಾನು ಡಾಯ್ ಸೈಚೆನ್ನ ಮಗಳು ಅಂತ. ಸರಿ, ನೀನು ಇಲ್ಲಿ ಯಾಕೆ ಬಂದಿದೀಯಾ ಅಂತ ಟೆಮೋಜಿನ್ನ ಕೇಳಿದಾಗ ಟೆಮೋಜಿನ್ ಹೇಳ್ತಾನೆ, ನಾನು ಮೆರ್ಕಿಜ್ ಜನಾಂಗದವ್ರನ್ನ ಭೇಟಿಯಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಹುಡುಗಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವಳು ನಕ್ಬಿಟ್ಟು ಹೇಳ್ತಾಳೆ, ಬುದ್ಧಿ ಇರೋರೆಲ್ಲರೂ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿ ನೋಡೋದಕ್ಕೆ ನಮ್ಮ ಹತ್ರನೇ ಬರ್ತಾರೆ, ನೀನು ನೋಡಿದೆ ಮೆರ್ಕಿಜ್ ಜನಾಂಗದವ್ರ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಅವಳು ಹೊರಟೋಗ್ತಾಳೆ. ಇವನು ಆ ಹುಡುಗಿನೇ ನೋಡ್ತಾ ಇರ್ತಾನೆ. ರಾತ್ರಿ ಮಲಗಬೇಕಾದ್ರೆ ಟೆಮೋಜಿನ್ ತನ್ನ ತಂದೆ ಹತ್ರ ಹೇಳ್ತಾನೆ, ಎಸುಗೈ ಹತ್ರ, ಅಪ್ಪ ನಾನು ಇಲ್ಲೇ ಒಂದು ಹುಡುಗಿನ ನೋಡೋಣ ಅಂತ ಇದ್ದೀನಿ ಅಂತ. ಆಗ ಎಸುಗೈ ಹೇಳ್ತಾನೆ, ಇಲ್ಲ, ಇಲ್ಲಿ ಯಾಕೆ, ಇವರಂಥ ಒಂದು ಬಲಶಾಲಿಯಾದಂಥ ಜನಾಂಗ ಏನಲ್ಲ, ಇಲ್ಲಿ ಬೇಡ, ನಾನು ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ ಮೆರ್ಕಿಜ್ ಜನಾಂಗದ ಹುಡುಗಿನ ನೋಡಬೇಕು ಅಂತ ಹೇಳ್ತಾನೆ. ಆಗ ಟೆಮೋಜಿನ್ ಹೇಳ್ತಾನೆ, ಇಲ್ಲ, ಒಂದ್ಸರಿ ನಾನು ಇಲ್ಲಿ ನೋಡ್ತೀನಿ ಅಂತ. ಸರಿ, ನಿನ್ನಿಷ್ಟ ಅಂತ ಹೇಳ್ತಾನೆ. ಮಾರನೆಯ ದಿನ ಒಂದು ಸಣ್ಣ ಸ್ವಯಂವರ ಥರ ಮಾಡ್ತಾರೆ. ಎಲ್ಲ ಹುಡುಗಿರು ಸಾಲಾಗಿ ನಿಂತ್ಕೊಂಡಿರ್ತಾರೆ. ಟೆಮೋಜಿನ್ ಒಬ್ಬೊಬ್ಬರನ್ನೇ ನೋಡ್ತಾ ಹೋಗ್ತಾನೆ. ಆ ಸಾಲಿನಲ್ಲಿ ಬೋರ್ಟೆ ಸಹ ಇರ್ತಾಳೆ. ಇವನು ಎಲ್ಲರನ್ನೂ ನೋಡ್ತಾನೆ. ಮತ್ತೆ ಬಂದು ಬೋರ್ಟೆ ಹತ್ರ ಬಂದು ಹೇಳ್ತಾನೆ, ನಾನು ನಿನ್ನನ್ನು ನನ್ನ ಮಡದಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿದ್ದೀನಿ ಅಂತ. ಅವಳಿಗೆ ಸಂತೋಷ ಆಗುತ್ತೆ. ಅವಳು ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಈಗ ಟೆಮೋಜಿನ್ ಹಾಗೂ ಬೋರ್ಟೆಗೆ ನಿಶ್ಚಿತಾರ್ಥ ಆಗಿದೆ. ಡಾಯ್ ಸೈಚೆನ್ ಎಸುಗೈ ಹತ್ರ ಹೇಳ್ತಾರೆ, ಒಂದು 4-5 ವರ್ಷ ಕಳೆದ ಮೇಲೆ ಇವರಿಬ್ಬರಿಗೂ ಮದುವೆ ಮಾಡೋಣ ಅಂತ. ಸರಿ ಅಂತ ಒಪ್ಕೊಳ್ತಾರೆ. ಇವರ ಸಂಪ್ರದಾಯದ ಪ್ರಕಾರ ನಿಶ್ಚಿತಾರ್ಥ ಆದಂತಹ ಹುಡುಗಿಯ ಮನೆಯಲ್ಲಿ ಕೆಲವೊಂದು ದಿನಗಳನ್ನ ಕಳೀಬೇಕಾಗುತ್ತೆ. ಆದ್ದರಿಂದ ಟೆಮೋಜಿನ್ನ ಡಾಯ್ ಸೈಚೆನ್ ಮನೆಯಲ್ಲೇ ಬಿಟ್ಟು ಎಸುಗೈ ತಮ್ಮ ಜಾಗಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಹೋಗೋದಕ್ಕಿಂತ ಮುಂಚೆ ಡಾಯ್ ಸೈಚೆನ್ ಹತ್ರ ಹೇಳ್ತಾರೆ, ನನ್ನ ಮಗನಿಗೆ ನಾಯಿಗಳಂದರೆ ಭಯ, ಆದ್ದರಿಂದ ನಾಯಿಗಳನ್ನ ಕಟ್ಟಾಕಿ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ತಮ್ಮ ಕುದುರೆಯನ್ನು ಏರಿ